ಒಳಗಿದ್ದಾರೆ ನಮ್ಮ ನಡಿ ಒಳಗೆ ಹೋಗೋಣ. ಇಲ್ಲೇ ಕೂತ್ಕೊಂಡಿರೋರಮ್ಮ ಬಂದು ತಡಿಗೆಲ್ಲ ಹೊರಗೇ ಇರೋರು ಯಾವಾಗ್ಲೂ. ಇವಾಗ ಒಳಗಿರ್ಬೇಕೇನ, ನಡಿ ಹೋಗೋಣ. ಯಾವಾಗಲೂ ಇನ್ನೇನು ಹೊರಗೆ ಕೂತ್ಕೊಂಡಿರಕ್ಕಾಗುತ್ತೆ. ಒಳಗೆ ಇದಾರ, ಬಾ ಹೋಗೋಣ. ಏಣ 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 ಯಾಕ ಬರ್ರು, ಬರ್ರಿ ಕೂಕ ಬರ್ರಿ. ನಾನು ಯಾಕೆ ಬರಲಿಲ್ಲ ಅಂತ ನಾನು ನೋಡ್ತಾ ಇದ್ದೀನಿ. ಬರಪ್ಪ ಬರ್ರಿ ಕೂಕ ಬರ್ರಿ. ಫಸ್ಟ್ ಟೇನ ಕಾಪಿನ ಏನಂತ ತಂದ್ಕೊಡ್ ಬರೇ. ಬೇಡ ಏನು ಬೇಡ, ಇವಾಗಿನ ಆಗ ಅಲ್ಲಿ ಬರ್ಬೇಕಾದ್ರೆ ಯಾರೋ ನಮ್ಮೂರವರು ಹೋಟ್ಲ್ ತಾಗೆ ಸಿಕ್ಕಿದ್ರು. ಏನು ಕುಡಿಯೋ ತಕ್ಕ ಬಿಡ್ಲಿಲ್ಲ. ಒಂದೆರಡು ಬೋಂಡ ತಿಂದು ಹಂಗೇನಿ ಒಂದು ಲೋಟ ಕಾಪಿ ಕುಡ್ದು ಬಂದು. ಅವರು ಬುರ್ಗು ಬೋಂಡ ಎಲ್ಲ ಕೊಡ್ಸಿರು, ಹೋಟ್ಲ್ ತ ಸಿಕ್ಕಿದ್ರ ಕೊಡ್ಸಿರು, ತಿಂದು ಬಂದು. ಕಾಪಿ ಕುಡಿಯೋಕ್ಕಾಗಲ್ಲ ಬಿಡು, ಹೋಗ್ಬೇಕಾದ್ರೆ ಕುಡ್ದು ಹೋಗ್ತೀನಿ. ಅಲ್ಲ ಯಾಕೆ ಫೋನ್ ಎತ್ತಲ್ಲ? ಅವಳಿಗೂ ಏನಾಗೈತೆ ಪ್ರತಿಭೆಗೆ? ಅವಳು ಫೋನ್ ಎತ್ತಲ್ಲ, ನೀವು ಫೋನ್ ಎತ್ತಲ್ಲ, ಏನಾಗೈತೆ ಅಂತ ನಾವು ತಿಳ್ಕೊಬೇಕು. ಎಷ್ಟು ಸತಿ ಫೋನ್ ಮಾಡಿರೋದು ನಿಮಗೆ? ಅದು ಏನಾತಂದರೆ ಅದು ನಾವು ಮಾಡ್ತಿದ್ವಿ, ಅದು ಯಾಕೆ ನಮ್ಮ ಫೋನ್ನಾಗೆ ಇದಿರಲಿಲ್ಲ ಹೇಳು. ನನ್ನ ಫೋನು ಇದು ಕೇಳಿಸ್ತಿರ್ಲಿಲ್ಲ, ಈ ಕಡೆಯಿಂದ ನಾನು ಮಾತಾಡಿದ ಹತ್ಲ ಕೇಳಿಸ್ತಿರ್ಲಿಲ್ಲ, ಹಂಗಾಗ್ಬಿಟ್ಟಿತ್ತು. ಅದಕ್ಕೆ ನಾವು ಮಾತಾಡೋಕ್ಕಾಗಲಿಲ್ಲ. ಹೇಗೋ ಹೇಳಿ ಪ್ರತಿಭಾ, ನಮ್ಮ ಹುಡುಗ ಅಂತ ಯಾಕೆ ಫೋನ್ ಎತ್ತಲ್ಲ ಅಂತ ಟೆನ್ಷನ್ ಮಾಡ್ಕೊಂಡಿದ್ದ. ಎಲ್ಗೋಗ ಒಳಗೇನ ಇದ್ದಾಳೇನೋ, ಹೋಗಪ್ಪ ಮಾತಾಡಿಸ್ಕೊಂಬ ಬಾ ಪಾಪ. ಫಸ್ಟ್ ಇವಾಗ ಊಟನ ಮಾಡ್ರಿ, ಇಲ್ಲಾಂದ್ರೆ ಕಾಪಿನ ಕುಡೀರಿ. ಆಮೇಲೆ ಅದೇನು ಮಾತಾಡೋಣ. ಅಲ್ಲ ಮಾತಾಡೋದೇನಿಲ್ಲ, ಈಗಾಗಲೇ ನಾವು ಚೌಟ್ರಿಗೂ ಎಲ್ಲದಕ್ಕೂ ಹೇಳಿದ್ವಿ, ಎಲ್ಲದಕ್ಕೂ ದುಡ್ಡು ಕೊಟ್ಟು ಬಂದ್ಬಿಟ್ಟಿದ್ದೀನಿ. ಹಳೆ ಚೌಟ್ರಿಗೆ 70,000 ಕೊಟ್ಟಿದ್ದೀವಿ. ಸಾಮಾನ್ಯದಿಂದ 50,000 ಆಗೈತಿ. ಇನ್ನು ರೇಷನ್ ಅದು ಏನು ಇವಾಗಲೇ ಇನ್ನೇನು ತರೋದು. ಚೌಟ್ರಿಗೆ ಒಂದೇ ಸತಿ ಇವಾಗೆಲ್ಲ ರೆಡಿದಲ್ಲ, ಒಂದೇ ಸತಿ ಚೌಟ್ರಿಗೆ ಹಂಗೆ ಹಾಕಿ ಕಳಿಸ್ತಾರೆ. ಅದಕ್ಕೇ ಇನ್ನು ರೇಷನ್ ಇನ್ನೊಂದು ಕೊಡಬೇಕು. ಅದ್ರದ್ದೊಂದು ಹಳೆ ಅಡ್ವಾನ್ಸ್ ಸ್ವಲ್ಪ ಕೊಟ್ಟಿದ್ದೀನಿ. ಹಂಗೇ ತಿರ್ಗಾ ಮೇಲ್ದಾರ್ಗು ಎಲ್ಲ ಪ್ರತಿಯೊಬ್ಬರಿಗೂ ಅಲೆ ಎಲ್ಲ ಕೊಟ್ಬಿಟ್ಟೈತೆ. ಟೈಲರ್ಗೂ ಬಟ್ಟೆ ಹೊಲಿಯೋಕ್ಕೆ ಎಲ್ಲ ಒಂದು 5-6 ಲಕ್ಷ ಖರ್ಚಾದಂಗೆ ಆಯಿತು. 5-6 ಲಕ್ಷದ ಮೇಲೇ ಆಯ್ತು ಇವಾಗ. ತಾಳಿ ಪಾಳಿ ಅದು ಇದು ತರೋದು 9ಕ್ಕೆ ಎಲ್ಲ ಒಂದು 5-6 ಲಕ್ಷದ ಮೇಲೆ ಆಗುತ್ತೆ. ಒಂದು 6-7 ಲಕ್ಷ ಆಗುತ್ತೆ ಮದುವೆದೇನೆ. ಇವಾಗ ಒಂದು ಮದುವೆದು ಅಷ್ಟು ಫೋಟೋದರ್ಗೆ ಅಲ್ಲೇ ಒಂದು 50,000 ಕೊಟ್ಟಿದ್ದೀವಿ. ಇನ್ನೂ 1 ಲಕ್ಷ ರೂಪಾಯಿ ಆಗುತ್ತೇನೋ ಫೋಟೋದ್ದೇನೆ. ಇನ್ನೊಂದು 50,000 ಕೊಡಬೇಕು. ಅದಕ್ಕೇನೆ ನೀವು ಬಟ್ಟೆ ಪಟ್ಟೆದು ಅದು ಇದು ಎಲ್ಲ ಸೇರಿಸಿದ್ರೆ ಎಲ್ಲ ಆಗುತ್ತೆ. ನಮ್ದೇನಿಲ್ಲ, ಎಲ್ಲ ಒಂದು 6-7 ಲಕ್ಷ ಮದುವೆದೇ ಖರ್ಚಾಗುತ್ತೆ. ಅಲ್ಲ ಯಾಕೆ ಕೊಡೋಕೆ ಹೋದ್ರಿ ನೀವು? ಸುಮ್ಮನೆ ಎಲ್ಲ ಕೆಲಸ ಆದ್ಮೇಲೆ ಕೊಡ್ಬೋದಾಗಿತ್ತು. ಎಲ್ಲ ಕೆಲಸ ಆಗಲಿ, ಮುಂದಾಗಲೇ ದುಡ್ಡು ಕೊಡಬಾರ್ದು ಕಣಕ್ಕ. ಮುಂದಾಗಲೇ ಕೊಟ್ಟರು ಸರಿಯಾಗಲ್ಲ. ಅದೇ ನಿನಗೆ ಗೊತ್ತಿಲ್ಲ, ಇವಾಗ ಸೀಸನ್ ಕಾಣುತ್ತೆ. ಇವಾಗ ಇನ್ನೇನು ಇವಾಗ ಆಷಾಢಕ್ಕೆ ಯಾವ ಮದುವೆ ಇರಲ್ಲ. ಈ ಶ್ರಾವಣಕ್ಕೆ ಮದುವೆಗಳು ಸ್ಟಾರ್ಟ್ ಆಗ್ಬಿಡ್ತವೆ. ಶ್ರಾವಣಕ್ಕೆ ಮದುವೆ ಸ್ಟಾರ್ಟ್ ಆಗ್ಬಿಟ್ಟವೆ ಅಂದರೆ ಈಗ ಎಲ್ಲ ಜಾಸ್ತಿ ದುಡ್ಡು ಕೊಟ್ಟವ್ರಪ್ಪ ಕೊಡ್ರಿ, ಇಲ್ಲಾಂದ್ರೆ ಬೇರೆಯವ್ರಿಗೆ ಯಾರು ಜಾಸ್ತಿ ಅಡ್ವಾನ್ಸ್ ಕೊಡ್ತೀರ ಅವ್ರಿಗೆ ಕೊಡ್ತಾರೆ, ಅವ್ರಿಗೆ ಬುಕಿಂಗ್ ಮಾಡಿಬಿಡ್ತೀವಿ ಅಂತಾರೆ. ಅದಕ್ಕೆ ಆ ತಮ್ಮ ಇನ್ನೇನು ಯಾವತ್ತಿದ್ರು ಕೊಡೋದೇ. ತಿರ್ಗಿ ಆಮೇಲೆ ಡಿಮ್ಯಾಂಡ್ ಇದ್ದಾಗ ಇಷ್ಟು ಕೊಡ್ರಿ ಅಷ್ಟು ಕೊಡ್ರಿ ಅಂತಾರೆ. ಅದಕ್ಕೆ ಮಾತಾಡ್ದಕ್ಕೆ ಕೊಟ್ಟರೆ ತಿರುಗಿ ಕೇಳಲ್ಲ, ಬಾಯಿ ಮುಚ್ಕೊಂಡು ಸುಮ್ಕೆ ಆಗ್ತಾರೆ ಅಂತೇಳಿ ಅಮ್ಮ ಅದಕ್ಕೆ ಒಂದೇ ಪಟ್ಟು ಕೊಟ್ಬಿಡೋಣ ಬಿಡಪ್ಪ, ಆಗ್ಲಲ್ಲ ಇನ್ಯಾಕೆ ಅಂತಂತು. ಅದಕ್ಕೆ ಒಂದೇ ಸತಿ ಎಲ್ಲರಿಗೂ ದುಡ್ಡು ಕೊಟ್ಬಿಟ್ವಿ ನಾವು. ಬಿಡತ್ತ ಎಲ್ಲ ಕೊಟ್ಟಿದ್ದೇವೆ ಆಸೆ ಆಯ್ತು. ಅಲ್ಲ ಎಲ್ಲದಕ್ಕೂ ಅಡ್ವಾನ್ಸ್ ಕೊಟ್ಟರೆ ಚೆನ್ನಾಗಿರುತ್ತೆ. ಒಂದೇ ಸತಿ ದುಡ್ಡು ಕೊಟ್ಟರೆ ಸುಮ್ಮನೆ ಆಮೇಲೆ ಕೆಲಸದವ್ರಿಗೆ ಈಗ ಹೆಂಗೆ ಅಂತ ಹೇಳೋಕ್ಕಾಗಲ್ಲ. ಮದುವೆ ಆಗೋವರೆಗೂ ಹಿಂಗೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕಾಗಿನ ಸುಮ್ಮನೆ ನಾವು ದುಡ್ಡು ಕೊಟ್ಬಿಟ್ಟು ಲಾಸ್ ಮಾಡ್ಕೊಂಬತ್ಕಿನ ಅಡ್ವಾನ್ಸ್ ಕೊಟ್ಟರೆ ಅಡ್ವಾನ್ಸ್ ತೀರ ಹೋಗ್ಲಿಲ್ಲ. ಏನೋ ಒಂದು 500,000 ಚೌಟ್ರಿಗೆ 70,000 ಇದ್ರೆ ಏನೋ ಒಂದು 2-3 ಸಾವಿರ, ಒಂದು 5,000ನಾದರೂ ಅಡ್ವಾನ್ಸ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ನೀವೆಲ್ಲ ಕಟ್ಟಬಾರ್ದಾಗಿತ್ತು. 70,000 ದುಡ್ಡು ಕೊಟ್ಟಿದ್ದೀರಾ ಅಂತಂದರೆ ಅಯ್ಯೋ ಹೋಗತ್ತ ಎಂಥ ಕೆಲಸ ಆಯಿತು. ಇವಾಗ ಏನಾಯ್ತು ಅಂತ ನೀವು ಹಿಂಗೆ ಹೇಳ್ತಾ ಇದ್ದೀರಾ? ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಿ ನೀವು? ನಮಗಂತೂ ನಿಮ್ಗೆ ಹೆಂಗೆ ಹೇಳಬೇಕು ಈ ವಿಷಯ ಅಂತ ಗೊತ್ತಾಗ್ತಾ ಇಲ್ಲ. ಹೆಂಗೆ ಹೇಳೋಣಪ್ಪ, ಇದು ಏನಾಗೈತೆ ಅಂತ ಹೇಳೋಣ ಅಂತ ಗೊತ್ತಾಗ್ತಾ ಇಲ್ಲ. ನೀವು ಬಂದಿದ್ದೀರಾ, ಇವಾಗ ನಾವು ಈ ವಿಷಯ ನಿಮ್ಮ ಹತ್ರ ಹೇಳಲಿಲ್ಲ ಅಂದರೆ ನಮಗೆ ಒಂಥರ ಅವಮರ್ಯಾದೆ ಆದಂಗೆ ಆಗುತ್ತೆ. ಅದಕ್ಕೆ ಇದ್ದಿದ್ದಂಗೆ ಹೇಳ್ಬಿಡ್ತೀವಿ. ನಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ. ನೀವೇನಾದರೂ ಆದರೆ ಬೇಕಾದರೆ ಮಾಡಿರಿ, ನಮ್ಮ ಕೈಲಂತೂ ಏನು ಮಾಡೋಕ್ಕಾಗಲ್ಲ. ಅಲ್ಲ ಇವಾಗ ಏನಾಗೈತೆ? ಯಾಕೆ ಹಿಂಗೆ ಆಡ್ತಾ ಇದ್ದೀರಾ? ಏನಾಗೈತೆ ಅಂತ ಅದನ್ನಾದರೂ ಬಾಯಿ ಬಿಟ್ಟು ಹೇಳಿದ್ರೆ ತಾನೇ ಗೊತ್ತಾಗೋದು. ಏನಾಗೈತೆ ಅಂತ ಹೇಳ್ರಿ. ಅಯ್ಯೋ ಅಕ್ಕ, ಅದು ಹೆಂಗೆ ಹೇಳೋಣ ಅಕ್ಕ, ನೀನೇ ಹೇಳಪ್ಪ. ನನಗಂತೂ ಹೇಳೋಕ್ಕಾಗಲ್ಲ. ಇವರು ಎಲ್ಲ ದುಡ್ಡು ಕೊಟ್ಟಿದ್ದೀವಿ ಅಂತಾರೆ, ಎಲ್ಲ ಇದು ಮಾಡಿದ್ದೀವಿ ಅಂತಾರೆ. ಇವಾಗ ಹೆಂಗೆ ಹೇಳೋಣ? ನನ್ನ ಬಾಯಿಯಿಂದ ಹೆಂಗೆ ಹೇಳೋಣ ಅನ್ನಿಸ್ತೈತೆ. ಏನು ಮಾಡೋಕ್ಕಾಗಲ್ಲ ಕಣೆ. ಲತಮ್ಮ ಹೇಳ್ಬೇಕು. ಅದೇನಿದ್ರು ಬಾಯಿ ಬಿಟ್ಟು ಅವ್ರಿಗೆ ಹೇಳಿರೀನಿ. ಮತ್ತು ಅವ್ರ ಪಾಪ ದುಡ್ಡು ಪಡ್ಡು ಎಲ್ಲ ಇದು ಮಾಡಿರ್ತಾರೆ. ನೀನು ಹೇಳ್ಬೇಕು ಕಣೆ. ಹೇಳಲಿಲ್ಲ ಅಂದರೆ ಹೆಂಗೆ ಹೇಳು? ನನಗೆ ಹೇಳೋಕ್ಕಾಗಲ್ಲಮ್ಮ, ನೀನೇ ಹೇಳು. ನಮ್ಗೆ ಹೆಂಗೆ ಹೇಳ್ಬೇಕು ಅಂಬೋದೇ ಗೊತ್ತಾಗ್ತಾ ಇಲ್ಲ. ನೀವು ಮಾತಾಡೋದು ನೋಡಿದ್ರೆ ನಮಗೆ ಭಯವಾಗುತ್ತಪ್ಪ. ಅದೇನು ಅಂತ ಬಾಯಿ ಬಿಟ್ಟು ಹೇಳಿದ್ರೆ ತಾನೇ ಗೊತ್ತಾಗೋದು. ಅದೇನಂತ ಬಾಯಿ ಬಿಡ್ರಿ, ಬಾಯಿ ಬಿಟ್ರೆ ತಾನೇ ಗೊತ್ತಾಗೋದು. ಬಾಯಿ ಬಿಡಲಿಲ್ಲ ಅಂದ್ರೆ ಅದು ಹೆಂಗೆ ಗೊತ್ತಾಗುತ್ತೆ? ಹಿಂಗೆ ಆಗೈತೆ, ಹಿಂಗೆ ಮಾಡಬೇಕು, ಇಂಥದ್ದು ಬೇಕು ಅಂತ ಇನ್ನು ನೀವು ಬಾಯಿ ಬಿಟ್ಟು ಹೇಳಿದ್ರೆ ನಿಮ್ಮ ಮನಸ್ಸಿನಾಗೋದು ಗೊತ್ತಾಗುತ್ತೆ. ಸುಮ್ಮನೆ ಹೆಂಗೆ ಹೇಳೋಣ ಅಂದರೆ ಹೆಂಗೆ ಹೇಳೋಕ್ಕಾಗಲ್ಲ. ಬಾಯಾಗಲೇ ಹೇಳ್ಬೇಕು. ನೀವು ಇಷ್ಟೊತ್ತಿದ್ರು ನೀವು ಹೆಂಗೆ ಅದೇನೈತೆ ಅದನ್ನೇ ಹೇಳ್ಬೇಕು, ಬಾಯಾಗೆ ಹೇಳ್ಬೇಕು. ನೀವು ಯಾವ ರೀತಿಯಿಂದ ಹೇಳೋಕ್ಕೂ ಆಗಲ್ಲ.
ಯಾವತ್ತಿದ್ರು ಹೇಳ್ಬೇಕು ಪಾಪ ಅವ್ರು ಒಟ್ಟು ದುಡ್ಡು ಪಟ್ಟು ಖರ್ಚು ಮಾಡಿರ್ತಾರೆ ಅದಕ್ಕೇನೆ ಮುಂದಾಗ್ಲೇನೆ ಅದೇನಿದ್ರು ಹೇಳಿ ಬಗೆಹರಿಸಿ ಕಳಿಸು ಸುಮ್ಮನೆ ಯಾಕೆ ಪಾಪ ಹೇಳು ಹೇಳಿ ಸುಮ್ಮನೆ ಅದೇನು ಇರೋದಿದ್ನ ಹಿಂಗಾಗೈತೆ ಕಣಮ್ಮ ಅಂತ ಹೇಳಿ ಕಳಿಸು. ಸೊ ನಮಗೆ ಇವರು ದುಡ್ಡೆಲ್ಲ ಕೊಟ್ಟಿದ್ದೀವಿ ಅಲೆ ಎಲ್ಲದಕ್ಕೂ ಅಂತ ಹೇಳ್ತಾರಲ್ಲ, ಹೇಳೋಕೆ ಬಾಯೇ ಗೊತ್ತಿಲ್ಲ. ಹೆಂಗೆ ಹೇಳ್ಬೇಕು ಏನೋ ಅನ್ನಿಸ್ತೈತೆ. ಥೋ ಅದೇನು ಹೇಳ್ರಿ ನಿಮ್ಗೆ ನಾನು ನಿನ್ನ ಮಗಳಿಗೆ ಏನಾದರೂ ಒಡವೆ ತರಬೇಕಾ? ತಗೊಂಬತ್ತೀವಿ ನಾವು ಮಾಡೋದೆಲ್ಲನ ನಿಮ್ಮ ಮಗಳಿಗೇನೆ, ನಮ್ಗೆ ಇನ್ನು ಯಾರು ಇದ್ದಾರೆ? ಎಲ್ಲ ನಿಮ್ಮ ಮಗಳಿಗೇನೆ, ಎಲ್ಲ ಇನ್ನೂ ಸ್ವಲ್ಪ ಒಡವೆ ತರಬೇಕಾ? ತಗೊಂಬತ್ತೀವಿ. ಇನ್ನೂ ಸ್ವಲ್ಪ ಏನು ಬೇಕೋ ಇನ್ನೂ ಸ್ವಲ್ಪ ನೀವು ಬೇರೆ ಚೌಟ್ರಿ ನೋಡ್ತೀರಾ? ಯಾವುದಾದ್ರೂ ನೋಡ್ರಿ. ಸ್ವಲ್ಪ ನೀವು ಹೆಂಗೆ ಮಾಡ್ತೀರೋ ಹಂಗೆ. ಮತ್ತೆ ಬೇಕಾದ್ರೆ ಇನ್ನೊಂದು ಸೀರೆ ಕೊಡಿಸ್ಬೇಕಾ ಕೊಡಿಸ್ತೀವಿ, ನಮ್ಗೇನು ಅದ್ರಾಗೇನಿಲ್ಲ. ನೀವು ಇಂಥದ್ದು ಬೇಕು ಅಂತೇಳಿ ಬಾಯಿ ಬಿಟ್ಟು ಹೇಳಿದ್ರೆ ನಾವೆಲ್ಲ ಕೊಡಿಸ್ಬೋದು. ಇಲ್ಲ ಕಣಮ್ಮ, ಯಾವ ದುಡ್ಡು ಒಡವೆ ನಾವೇನೇನು ಕೇಳ್ತಾ ಇಲ್ಲ. ಇವಾಗ ನಮ್ಗೆ ಏನಾಗೈತೆ ಅಂತ ನಾವು ಅದನ್ನ ಹೇಳೋಕ್ಕೆ ನಮಗೆ ಒಂಥರ ಅನ್ನಿಸ್ತೈತೆ. ಇವಾಗ ನನಗೆ ಹೇಳೋಕ್ಕೆ ಮಕ್ಕ ಇಲ್ಲಪ್ಪ. ನಮಗೆ ಏನು ಮಾಡಬೇಕು ಏನೋ, ಯಾವ ದುಡ್ಡು ಒಡವೆ ನಾವೇನು ನೀವನ್ನ ಇವಾಗ ನಮ್ಮ ಮಗಳಿಗೆ ಒಡವೆ ತಗೊಂಬರ್ರಿ ಅಂತ ನಾವೇನು ಕೇಳ್ತಾ ಇಲ್ಲ, ಸೀರೆ ತಗೊಂಬರ್ರಿ ಅಂತ ಕೇಳ್ತಾ ಇಲ್ಲ. ನಮ್ದು ಅದು ಮೇಟ್ರೆ ಬೇರೆ. ಅದನ್ನ ಹೇಳ್ಬೇಕು ಅಂತಂದರೆ ಆಗ್ತಿಲ್ಲ. ಬೇರೆಯವ್ರು ನನಗಿನ್ನ ಒಳ್ಳೆಯವರು ಏನಾದರೂ ಬಂದಿದ್ರಾ ನಿಮ್ಮ ಮಗಳು ನೋಡೋಕ್ಕೆ? ಅದಕ್ಕಿಂತ ಒಳ್ಳೆಯವ್ರು ಏನಾದರೂ ಬಂದಿದ್ರಾ? ಏನು ಬೇರೆಯವ್ರಿಗೆ ಕೊಡ್ತೀರಾ? ಬೇರೆಯವ್ರಿಗೆ ಕೊಟ್ಟು ಏನಾದರೂ ಮದುವೆ ಮಾಡ್ತೀರಾ? ಇಲ್ಲ ಕಣಪ್ಪ, ಅಂಥದ್ದಂತೂ ಮಾಡಕ್ ಹೋಗಲ್ಲ. ನಿಮಗೆ ಮಾತು ಕೊಟ್ಟು ನಾವು ಅಂಥದ್ದೆಲ್ಲನ ಮಾಡಕ್ ಹೋಗುತ್ತೆ. ನಮ್ಮನ್ನ ಏನನ ಯಾರನ ಏನಂದಾರು ಎಂಗೇಜ್ಮೆಂಟ್ ಮಾಡಿ ನಾವೆಲ್ಲ ನೋಡಿ ಮದುವೆ ಫಿಕ್ಸ್ ಮಾಡಿ ಇದಾದ್ಮೇಲೆ ನಾವೆಲ್ಲನ ಇನ್ನು ಒಳ್ಳೆಯರಿಗೆ ಕೊಡ್ಬೇಕು ಅಂತೇಳಿ ತಿರ್ಗೆಲ್ಲನ ಯೋಚನೆ ಮಾಡೋಕ್ಕಾಗುತ್ತೆ, ತಿರ್ಗೆಲ್ಲನ ಮಾತಾಡೋಕ್ಕಾಗುತ್ತೆ. ನಮ್ಮನ್ನ ಯಾರನ ಉಗುಳ್ತಾರೆ ಗಂಟ್ಲಕ್ಕೆ. ಇಂಥದ್ದೇ ಮಾಡೋದು ನಿಮ್ಗೊಂದು ಈಟನ ಮಾನ ಮರ್ಯಾದಿಲ್ವೇ ಅಂತ ಉಗುಳ್ತಾರೆ. ನಾವಂತೂ ಅಂಥದ್ದು ಮಾಡಕ್ ಹೋಗಲ್ಲ ಕಣಪ್ಪ. ಇವಾಗ ಬಂದಿದ್ದೀರಾ ಆ ವಿಷಯ ಕೇಳಿದ್ರೆ ನಿಮಗೆ ಬೇಜಾರಾದಂಗಾಗುತ್ತೆ. ಫಸ್ಟ್ ಊಟ ಮಾಡಿಬರ್ರಿ, ಊಟ ಮಾಡಿ ಆಮೇಲೆ ಬೇಕಾದರೆ ನೀವು ಮಾತಾಡಿರಂತೆ ಬರ್ರಿ. ಊಟ ಮಾಡ್ಬರ್ರಿ. ಇಲ್ಲ ಫಸ್ಟು ನೀವು ಅದು ಏನಾಯ್ತೆ ಅಂತ ಹೇಳಿದ್ರೇ ನಾವು ಊಟ ತಿಂಡಿ ಎಲ್ಲ ಮಾಡೋದು. ನೀವು ಯಾಕೋ ತುಂಬ ಬೇಜಾರಾಗಿದ್ದೀರ, ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗ್ತೈತೆ. ಬಂದಿದ ತಕ್ಷಣ ಅವಾಗ ಎಷ್ಟು ನಗ್ನಗ್ತಾ ಹೆಂಗೆ ಮಾತಾಡ್ತಾ ಇದ್ರಿ, ಇವಾಗ ನೋಡಿದ್ರೆ ಯಾಕೆ ಹಿಂಗೆ ಬೇಜಾರಾಗಿದ್ದೀರಾ? ನೀವು ಬೇಜಾರಾಗಿರೋದು ನೋಡಿದ್ರೆ ನಮಗೂ ಏನು ಊಟ ತಿಂಡಿ ಕಾಫಿ ಏನು ಮಾಡಬೇಕು ಅಂತಲೂ ಅನ್ನಿಸ್ತಾ ಇಲ್ಲ. ಹೇಳಲ್ಲ ನೀನೇನೆ. ನಾನು ಹೇಳಲ್ಲಪ್ಪ, ನೀನೇ ಹೇಳು. ನೀನೇ ಹೇಳು. ಯಾಕಂದ್ರೆ ನೀನೇನೆ ಇವಾಗ ನೋಡ್ದಾನು, ನೀನೇ ಮಾತಾಡ್ದಾನು, ಪ್ರತಿಯೊಂದು ನೀನೇ ಎಲ್ಲ ಹೇಳ್ದಾನು. ಅದಕ್ಕೆ ನೀನೇ ಮಾತಾಡ್ಬಿಡು ಈ ವಿಷಯನ. ಅವ್ರ ಹತ್ರ ಹೆಂಗೆ ಮಾತಾಡಬೇಕು ಹೆಂಗೆ ಹೇಳ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗಂತೂ. ಇವಾಗ ಹೇಳಿರಿ ಇವ್ರು ಏನು ಮಾಡ್ತಾರಪ್ಪ ಅನ್ನಿಸ್ತಾ ಐತೆ. ನನಗೆ ಹೇಳೋಕ್ಕೆ ಆಗ್ತಾ ಇಲ್ಲ. ಅಷ್ಟು ಒಂಥರ ನಮಗೆ ಬೇಜಾರು. ಇವರು ಹಿಂಗೆ ಮಾಡಿರೋದು ಕರ್ದಾನ, ಇವರು ತುಂಬ ಆಸೆ ಇಟ್ಕೊಂಡವ್ರೆ. ಏನು ಮಾಡೋಣಪ್ಪ ಇವಾಗ, ಹೆಂಗೆ ಹೇಳೋಣಪ್ಪ ಈ ವಿಷಯನ ಅನ್ನಿಸ್ತೈತೆ. ಹೋಗತ್ತ. ಇವರು ಇವಾಗ ಊಟ ತಿಂಡಿನ ಕಾಪಿನ ಮಾಡಿದರೆ ಚೆನ್ನಾಗಿರ್ತಿತ್ತು, ಸಮಾಧಾನ ಕೂತ್ಕೊಂಡು ಹೇಳ್ಬೋದಾಗಿತ್ತು. ಏನು ಮಾಡ್ತೀಯ ಇವರು, ಏನು ಮಾಡೋಣ ಅನ್ನಿಸ್ತೈತೆ. ನೋಡ್ತಾ ಇರಿ, ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.